ಎಸ್.ಎಲ್. ಭೈರಪ್ಪನವರು ಅಗಲಿದ ಸುದ್ದಿಯನ್ನು ಕೇಳಿ ನಮ್ಮೆಲ್ಲರಿಗೂ ಕೂಡ ಬಹಳ ನೋವಾಗಿದೆ. ಕನ್ನಡಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರ ಸಾಹಿತಿಗಳಾಗಿ ಸಮುದಾಯಗಳು ಹೇಗೆ ನಡ್ಕೊಳ್ಬೇಕು, ಸಂಯೋಜಿತವಾಗಿ ಸಮಾಜದೊಂದಿಗೆ ಮಾನವನ ಸಂಬಂಧಗಳು ಹೇಗಿರಬೇಕು, ಸಂಕಷ್ಟಗಳು ಬಂದಾಗ ಯಾವ ರೀತಿ ತಮ್ಮನ್ನು ತಾವು ಪರಿಹಾರ ಮಾಡತಕ್ಕಂಥ ಈ ರೀತಿಯ ಸೂಚನೆಗಳನ್ನು ಬರಹದ ಮೂಲಕ ಕೊಟ್ಟವರು. ಅಷ್ಟು ಮಾತ್ರ ಅಲ್ಲ, ಎಸ್.ಎಲ್. ಭೈರಪ್ಪನವರು ಬರಹಗಳು ಅನೇಕ ಭಾಷೆಗಳಲ್ಲಿ ತರ್ಜುಮೆಯಾಗಿ ಒಂದು ಜಾಗತಿಕ ರೂಪವನ್ನು ಕನ್ನಡಕ್ಕೆ ಕೊಟ್ಟ ಒಬ್ಬ ಸಾಹಿತಿ ಎಸ್.ಎಲ್. ಭೈರಪ್ಪನವರು. ಅವರ ಬರಹಗಳನ್ನು ಓದಿದರೆ ಸಾಕು, ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಬಹುದು ಅಂತಕ್ಕಂಥ ರೀತಿಯಲ್ಲಿ ಅವರ ಬರಹಗಳು ಇರ್ತಿದ್ವು. ಮಾರ್ಗಸೂಚಿಗಳಾಗಿ, ಸಮಾಜಮುಖಿಯಾಗಿ, ಹೀಗೆ ಅನೇಕ ರೀತಿಯಲ್ಲಿ ಸಮಾಜವನ್ನು ತಿದ್ದುವ ಕಾರ್ಯವನ್ನು ಅವರು ಮಾಡಿ ಇವತ್ತು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರು ನಮ್ಮನ್ನು ಅಗಲಿದ್ದಾರೆ. 94 ವರ್ಷಗಳ ಈ ಸಮಾಜಕ್ಕೆ ಅವರ ಸೇವೆ ಎಲ್ಲರನ್ನೂ ಪ್ರೇರೇಪಣೆ ಮಾಡಲಿ, ನಮಗೆಲ್ಲರಿಗೂ ಪ್ರೇರೇಪಣೆ ಸಿಗಲಿ ಅಂತ ಒಂದು ಮುತ್ಸದ್ದಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಕೋರುವ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನಿನ್ನೆ ದಿನ ಎಸ್.ಎಲ್. ಭೈರಪ್ಪನವರ ಅಗಲಿಕೆಯನ್ನು ಕೇಳಿ ಆಘಾತವಾಯಿತು. ಕನ್ನಡ ಸಾರಸ್ವತ ಲೋಕಕ್ಕೆ ಮತ್ತು ಕನ್ನಡ ನಡೆ ನುಡಿಗೆ ವಿಶ್ವಮಾನ್ಯತೆಯನ್ನು ತಂದುಕೊಟ್ಟಂಥವರು ಒಬ್ಬ ಮಹಾನ್ ಪ್ರಬುದ್ಧ ಚಿಂತಕರು ಮತ್ತು ಬರಹಗಾರರಾಗಿರ್ತಕ್ಕಂಥ ಭೈರಪ್ಪನವರ ಅಗಲಿಕೆ ನಮ್ಮೆಲ್ಲರಿಗೂ ನೋವುಂಟು ಮಾಡಿದೆ. ಅವರೇ ಹೇಳಿದಂತೆ ಕನ್ನಡ ಸಾಹಿತ್ಯದ ಒಂದು ಪರ್ವ ಮುಗಿದಂತಾಗಿದೆ. ಭೈರಪ್ಪನವರ ಕಳಕಳಿ ಕಾಳಜಿ ರೈತರ ಬಗ್ಗೆ, ಬಡವರ ಬಗ್ಗೆ ಮತ್ತು ಅವರ ಚಿಂತನೆಗಳಲ್ಲಿ ಭಾವೈಕ್ಯತೆಯನ್ನು ನಾವು ಕಂಡಾಗ ಭೈರಪ್ಪನವರು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಸಾಹಿತ್ಯ ಲೋಕದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವಂಥ ಸಾಹಿತ್ಯವನ್ನು ತರುವುದರ ಮೂಲಕ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಭೈರಪ್ಪನವರ ಹೆಸರಿನಲ್ಲಿ ಒಂದು ಭವ್ಯ ಸ್ಮಾರಕದ ಜೊತೆಯಲ್ಲಿ ನಿತ್ಯ ಸಾಹಿತ್ಯಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು ನಡೀಬೇಕು. ಪ್ರತಿನಿತ್ಯ ಭೈರಪ್ಪನವರ ಹೆಸರು ಸ್ಮರಣೆ ಮಾಡತಕ್ಕಂಥ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಭೈರಪ್ಪನವರ ಜೀವಿತ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದರು. ಸಾಹಿತ್ಯ ಲೋಕದಲ್ಲಿ ಆಗಿರ್ಬೋದು, ಸಾಂಸ್ಕೃತಿಕ ಲೋಕದಲ್ಲಿ ಆಗಿರ್ಬೋದು. ಅವರ ಚಿಂತನೆಗಳನ್ನು ಅವರ ಬಂಧುಗಳು ಮತ್ತು ಅವರ ಅಭಿಮಾನಿಗಳು, ಸಾಹಿತಿಗಳು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ನಿಜವಾದಂಥ ಶ್ರದ್ಧಾಂಜಲಿ. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭೈರಪ್ಪನವರ ಅಗಲಿಕೆಯಿಂದ ಅವ್ರ ಕುಟುಂಬ ವರ್ಗದವ್ರಿಗಾಗಿರ್ತಕ್ಕಂಥ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.